ಎಲ್ಲ ರೇಟ್ ಮಾಡ್ಕೊತೀರ ಎಲ್ಲಿ ಸರ್ ಹೇಳಿ ಜೀವನ? ಎಂಪ್ಲಾಯೀಸ್ಗಳ ಕತೆ ಏನೋ? ಮೆಟ್ರೋನೂ ಆಗಲಿ ಫ್ಲೈಟು ಆಗಲಿ ಎಲ್ಲ ಆಗಲಿ ಏನು ತೊಂದರೆ ಇಲ್ಲ. ಈಗ ಮೆಟ್ರೋದಲ್ಲಿ 100 ರೂಪಾಯಿ ಮಾಡಿದ್ರು 100% ಮಾಡಿದ್ರು ಓಡಾಡ್ತೀವಿ. ಕಮ್ಮಿ ಆದರೆ ಒಳ್ಳೆಯದು, ಬಟ್ ಅಷ್ಟೊಂದು ಜಾಸ್ತಿ ಬೇಡ ಅಂತ ಅನಿಸುತ್ತೆ ನಮ್ಮ ಪ್ರಕಾರ. ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಬಸ್ಸಿನ ರೇಟ್ ಜಾಸ್ತಿ ಆಗಿದೆಯಲ್ಲ, ಸೊ ಮೆಟ್ರೋದೆಲ್ಲ ಏನಕ್ಕೆ ಸದ್ಯಕ್ಕೆ ಏನು ಬೇಡ ಅಲ್ವಲ್ಲ. ಈ ಮೆಟ್ರೋದಲ್ಲಿ ಮಾತ್ರ ರೈಸ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮಂಥವ್ರಿಗೆ ಎಷ್ಟೋ ಸ್ವಲ್ಪ ಬರ್ತಾ ಆ ಕಡೆಯಿಂದ ಗ್ರಾಮೀಣ ಪ್ರದೇಶದಿಂದ ಬರ್ತೀವಿ, ಸ್ವಲ್ಪ ಕಷ್ಟ ಆಗ್ಬೋದು. ಕಡಿಮೆ ಮಾಡಬೇಕಿತ್ತು, ಆದರೆ ಏನು ಮಾಡೋಕ್ಕಲ್ಲ. ಗೌರ್ಮೆಂಟ್ ಡಿಸೈಡ್ ಮಾಡಿದಾಗ ನಾವೇನು ಮಾಡೋಕ್ಕಾಗತ್ತೆ? ನಿಮ್ಗೇನು ಹೊರೆ ಆಗ್ತದೆ? ಇದು ಹೊರೆ ಆಗೇ ಆಗುತ್ತೆ, ಹೊರೆ ಆಗಿ ಸಹಜವಾಗಿ ಎಲ್ಲರಿಗೂ ಹೊರೆ ಆಗುತ್ತಲ್ಲ. ಆದಷ್ಟು ಜನಕ್ಕೆ ಅನುಕೂಲವಾಗಂಗೆ ಸ್ವಲ್ಪ ರೀಸನೇಬಲ್ ಆಗಿದ್ದರೆ ಬೆಟರ್. ಅಷ್ಟೊಂದು ಮಾಡೋದು ಸರಿಯಲ್ಲ. ಜಾಸ್ತಿನೇ ಮಾಡಬಾರ್ದು ಸರ್. ಈಗ ಏನು ಮಾಡಿದ್ರೂ ತೊಂದರೆನೇ. ಮತ್ತೆ ಬಡವ್ರು ಬಗ್ಗರು ಎಲ್ಲ ಬದುಕೋದಾಗ್ತಿಲ್ಲ. ಎದ್ರಾಗೂ ಎಲ್ಲ ರೇಟ್ ಮಾಡ್ಕೊತೀರ ಎಲ್ಲಿ ಸರ್ ಹೇಳಿ ಜೀವನ? ಎಂಪ್ಲಾಯೀಸ್ಗಳ ಕತೆ ಏನೋ? ಸ್ಯಾಲ್ರಿ ಒಂದು ಹೈಕ್ ಮಾಡಲ್ಲ ಬಿಟ್ಟರೆ ಎಲ್ಲ ಮಾಡಿದ್ದಾರೆ ನೋಡ್ರಿ ಅಷ್ಟೇ. ಏನಿದ್ರೆ ಏನಿಲ್ಲ. ಜಾಬ್ ಹಿಡ್ಕೊಂತ ಹಳ್ಳಿಯಿಂದ ಸಿಟಿಗೆ ಬರ್ತೀವಿ. ಇಲ್ಲಿ ತಿನ್ನಾಕ ಸುದ ಐತ್ಲೆ ಒಂದು 5 ರೂಪಾಯಿ ಬಿಸ್ಕಿಟ್ ತೊಗೋಬೇಕು ಅಂದ್ರೆ 10 ರೂಪಾಯಿ ಮಾಡ್ರೆ ನಾವು ಏನು ಮಾಡಬೇಕು? ನಾವೇನು ಮಾಡೋಕ್ಕಾಗ್ತದೆ? ಏನು ಗೊತ್ತಾ, ಎಲ್ಲ ಆದಂಗೆ ಅದು ಆಗುತ್ತೆ. ಇವಾಗ ಬಸ್ ಮಾಡಿದ್ರು ಹೋಯ್ತಾ, ತಡೆಗಟ್ಟಿದ್ರ ಇಲ್ವಲ್ಲ. ಮೆಟ್ರೋನೂ ಆಗಲಿ ಬಿಡು, ಮೆಟ್ರೋನೂ ಆಗಲಿ ಫ್ಲೈಟು ಆಗಲಿ ಎಲ್ಲ ಆಗಲಿ ಏನು ತೊಂದರೆ ಇಲ್ಲ. ಇವಾಗ ಅಕ್ಕಿ 100 ರೂಪಾಯಿ ಬಿಟ್ಟು ತಿನ್ನೋದು ಬಿಟ್ಬಿಡ್ತಾರ, ತಿಂತಾರೆ. ಇವಾಗ ಎಣ್ಣೆ ಜಾಸ್ತಿ ಮಾಡವ್ರೆ. ಏನು ಗೊತ್ತಾ, ಬಿಯರ್ಗೆಲ್ಲ ಜಾಸ್ತಿ ಮಾಡೋರು 30 ರೂಪಾಯಿ 40 ರೂಪಾಯಿ ಬಿಯರ್ ಜಾಸ್ತಿ ಮಾಡೋರೆ. ಎಲ್ಲ ಆಲ್ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಮಾಡೋರೆ. ಇವಾಗೆಲ್ಲ ಚೆನ್ನಾಗಿ ಕುಡಿತಾ ಇಲ್ವಾ? ಚೆನ್ನಾಗಿಲ್ವಾ? ಮಾಡ್ಕೊಳ್ಳಿ ಬಿಡಿ, ಇನ್ನೇನು ಮಾಡೋಕ್ಕಾಗ್ತದೆ? ಸರ್ಕಾರ ಮಾಡಲ್ವಲ್ಲ ಹೋಯ್ತಾ, ಅಷ್ಟೇ. ಇನ್ನೇನು ಮಾಡ್ತೀರಾ ಹೇಳಿ? ಮಾಡ್ಕೊಳ್ಳಿ ಬಿಡಿ, ಇನ್ನೇನು ಮಾಡೋಕ್ಕಾಗ್ತದೆ? ಈಗ ಮೆಟ್ರೋದಲ್ಲಿ 100 ರೂಪಾಯಿ ಮಾಡಿದ್ರು 100% ಮಾಡಿದ್ರು ಓಡಾಡ್ತೀವಿ, ಬಿಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ಈ ಟ್ರಾಫಿಕಲ್ಲಿ ನಾವು ಏನು ಗೊತ್ತಾ, ನಾವು ಈಗ ಮೆಜೆಸ್ಟಿಕ್ ಬರಬೇಕು ಅಂದರೆ 2 ಅವರ್ ಬೇಕು. ಎಲ್ಲಿ ಇದರಿಂದ 8ನೇ ಮೈಲಿಯಿಂದ ಹೋಯ್ತಾ. ಅದೇ ಮಾದಾವರದಿಂದ ಮೆಟ್ರೋದಲ್ಲಿ ಬಂದುಬಿಟ್ರೆ ಈಗ ಏನು ಗೊತ್ತಾ, ಏನು ಸಮಸ್ಯೆ ಇಲ್ಲ, ಬರೀ ಅರ್ಧ ಗಂಟೆಗೆ ತಂದು ಬಿಸಾಕ್ತಾರೆ. ಪರವಾಗಿಲ್ಲ. ಏನು ಗೊತ್ತಾ, ನಮಗೆ ಕೆಲ್ಸಗಳು ಫಾಸ್ಟ್ ಆಯ್ತವೆ. ನೀವು ಕಾರು ಗೀರೆಲ್ಲ ನಿಲ್ಸ್ಬಿಟ್ಟು ಬರ್ತೀವಿ, ಅಲ್ಲಿ ಬೈಕು ಕಾರೆಲ್ಲ ನಿಲ್ಲಿಸ್ಬಿಟ್ಟು ಮೆಟ್ರೋದಲ್ಲಿ ಬರ್ತೀವಿ. ಈಗ ಮೆಟ್ರೋಗೆ ಬಂದಿರೋದು ಮೆಟ್ರೋದಲ್ಲೇ ಹೋಗೋದು. ಇವಾಗ ಮೆಟ್ರೋ ರೇಟ್ ಜಂಪ್ ಆಗ್ತಿದೆ ಅಂತ ಕಾರಣಕ್ಕೆ ಲೈಕ್ ಈಗ ಸೋಷಿಯಲ್ ಎಕಾನಮಿನೂ ಹಾಗೆ ಜಂಪ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಸೊ ಗೌರ್ಮೆಂಟ್ ಏನು ಮಾಡಬೇಕು ಇನ್ ದ ಸೆನ್ಸ್, ಈಗ ಎಲ್ಲದು ಎಕನಾಮಿ ಮತ್ತು GDP ಎಲ್ಲ ರೈಸ್ ಆಗ್ತಿದೆ ಅಂತ ಹೇಳಿದ್ಮೇಲೆ ಎಲ್ಲದು ಜಂಪ್ ಆಗಲೇಬೇಕು. ಬಟ್ ಎಕನಾಮಿ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಫೆಬ್ರವರಿ 1 ಇದು ಮಾಡಿದ್ರು, ಬಜೆಟ್ ಸ್ಯಾಂಕ್ಷನ್ ಮಾಡಿದ್ರು. ಅದ್ರ ಪ್ರಕಾರ ನೋಡ್ಕೊಂಡು ಎಲ್ಲ ಸ್ಟೇಟು ಹಾಗೆ ಮಾಡಬೇಕಾಗುತ್ತೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಏನು ಆ್ಯಕ್ಷನ್ ತೊಗೊಳುತ್ತೆ ನೋಡಬೇಕು. ಇನ್ನು ಕಮ್ಮಿ ಆದರೆ ಒಳ್ಳೆಯದು. ಯಾಕಂದರೆ ಎಲ್ಲರೂ ಈಗ ನೋಡಿ ಎಷ್ಟೊಂದು ಜನ ಓಡಾಡ್ತಿದ್ದಾರೆ. ನಾನು ಒಬ್ಬ ಮಿಡಲ್ ಕ್ಲಾಸ್ ಆಗಿಬಿಟ್ಟು ಟ್ರಾವೆಲ್ ಮಾಡ್ಬೋದು. ಬಟ್ ಲೋ ಬಜೆಟ್ ಪೀಪಲಿಗೆ ಅದು ತುಂಬ ಜಾಸ್ತಿನೇ ಆಯಿತು ಅಂತ ಕಾಣುತ್ತೆ. ಸೊ ಐ ಗೆಸ್ ಇಟ್ ಮಸ್ಟ್ ಗೋ ಡೌನ್. ಸ್ವಲ್ಪ ಕೆಳಗೆ ಹೋಗಬೇಕಾಗತ್ತೆ. ಎಲ್ಲರಿಗೂ ಬಜೆಟ್ ಫ್ರೆಂಡ್ಲಿ ಆಗಂಗಿದ್ರೆ ಒಳ್ಳೆಯದು. ಈಗ ಯಾಕೆಂದರೆ ಇನ್ನೂ 2 ಲೈನ್ ಓಪನ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ 2 ಲೈನ್ ಓಪನ್ ಆಗ್ತಾ ಇದೆ. ಆ್ಯಂಡ್ ಟ್ರಾವೆಲರ್ಸ್ ಜಾಸ್ತಿ ಆಗ್ತಾರೆ, ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿ ಆಗ್ತಾರೆ. ಸೊ ಐ ಗೆಸ್ ಇಟ್ ಶುಡ್ ಗೋ ಡೌನ್. ಎಲ್ರಿಗೂ ನಮಸ್ಕಾರ. ನಾನು ಅಪ್ಪರಾಜ್ ಅಂತ, ನಮ್ಮದು ಸ್ವಂತ ದೊಡ್ಡಬಳ್ಳಾಪುರ. ಸರ್, ಈಗ ಮೆಟ್ರೋದ ಬಗ್ಗೆ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅಂತಂದರೆ, ಈಗ ಬಸ್ ದರ ಈಗ ಹೆಚ್ಚಾಗ್ತಿದೆ. ಈಗ 15% ಅಂತ ಹೇಳಿದ್ರು. ಈಗ ನಮ್ಮ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ತುಂಬ ತೊಂದರೆ ಆಗ್ತಿದೆ ಬಸ್ ಪಾಸ್ ಮಾಡಿಸೋದಕ್ಕಾಗಲಿ. ಫಸ್ಟು ಬಡತನದಲ್ಲೇ ಬಂದಿರೋಂಥವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈಗ ಇದರಲ್ಲೂ ಮೆಟ್ರೋದಲ್ಲಿ ಈಗ ಕಡಿಮೆ ರೇಟಲ್ಲಿ ಇತ್ತು, ಈಗ ಜಾಸ್ತಿ ಮಾಡ್ತಷ್ಟು ನಮ್ಗೆ ತುಂಬ ತೊಂದರೆ ಆಗುತ್ತೆ. ಬಸ್ಸಿನ ರೇಟ್ ಜಾಸ್ತಿ ಆಗಿದೆಯಲ್ಲ, ಸೊ ಮೆಟ್ರೋದೆಲ್ಲ ಏನಕ್ಕೆ ಸದ್ಯಕ್ಕೆ ಏನು ಬೇಡ ಅಲ್ವಲ್ಲ. ಈ ಮೆಟ್ರೋದಲ್ಲಿ ಮಾತ್ರ ರೈಸ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮಂಥವ್ರಿಗೆ ಎಷ್ಟೋ ಸ್ವಲ್ಪ ಬರ್ತಾ ಆ ಕಡೆಯಿಂದ ಗ್ರಾಮೀಣ ಪ್ರದೇಶದಿಂದ ಬರ್ತೀವಿ, ಸ್ವಲ್ಪ ಕಷ್ಟ ಆಗ್ಬೋದು. ನಮ್ಮ ದುಬಾರಿ ವೆಚ್ಚಗಳು ಆ ಥರದ ಮೆಟ್ರೋದಲ್ಲಿ ಓಡಾಡೋಂಥವ್ರಿಗೆ ಕಷ್ಟ ಆಗುತ್ತೆ ಸರ್. ಬಟ್ ನಮ್ಮಂಥ ಗ್ರಾಮೀಣ ಅಲ್ಲಿಂದ ಊರಿಂದ ಬರ್ತೀವಿ, ಏನೋ ಒಂದು ಜೀವನ ರೂಪಿಸ್ಕೊಳ್ಬೇಕು ಅಂತ ಯೂನಿವರ್ಸಿಟಿಗೆ ಬರ್ತೀವಿ, ಸ್ವಲ್ಪ ಕಷ್ಟ ಆಗ್ಬೋದು ಸರ್. ಅಲ್ಲಿಗೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಹೋದರೂ ಒಂದು 30, 35, 40 ರೂಪೀಸಲ್ಲಿ ಕವರ್ ಆಗ್ತಾ ಇತ್ತು ಇಷ್ಟು ದಿವಸ. ಆಟೋ ಕಂಪೇರ್ ಮಾಡಿದ್ರೆ ಚೀಪಲ್ಲಿ ಹೋಗ್ತಾ ಇದ್ವಿ, ಬೇಗ ಹೋಗ್ತಾ ಇದ್ವಿ, ಟ್ರಾಫಿಕ್ ಎಲ್ಲ ಇದಾಗ್ತಾ ಇತ್ತು. ಆದರೆ ಅಷ್ಟೊಂದು ಜಾಸ್ತಿ ಆಗೋದು ಸ್ವಲ್ಪ ಯೋಚನೆ ಮಾಡಿ.